ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ಅಮಾವಾಸ್ಯೆ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಯಾವ ರೀತಿ ಅಮಾವಾಸ್ಯೆ ದಿನ ಹೊಸ್ಲು ಪೂಜೆನ ತುಂಬ ಸರಳವಾಗಿ ಮಾಡ್ತೀನಿ ಅಂತ ನಿಮಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಅಂದರೆ ಇದು ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ ಆಗಿರುತ್ತೆ. ಹೊಸ್ಲು ಪೂಜೆ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ರಂಗೋಲಿನ ತುಂಬ ಗ್ರ್ಯಾಂಡಾಗಿ ಹಾಕಿದ್ದೀನಿ ಅಂದ್ಕೊಂಡು ಇದ್ಯಾವ ಸಿಂಪಲ್ಲು ಅಂತ ಮಾತ್ರ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಎಲ್ಲರೂ ಮಾಡೋ ರೀತಿಯೇ ನಾನು ಸಹ ಮಾಡೋದು. ಹುಟ್ಟುತ್ತಾ ಏನು ಯಾರೂ ಕಲ್ತ್ಕೊಂಡು ಬಂದಿರೋದಿಲ್ಲ. ನಾನು ಕೂಡ ದೊಡ್ಡವ್ರನ್ನ ನೋಡಿನೇ ಕಲ್ತಿರೋದು. ಇವತ್ತು ಹೊಸ್ಲು ಪೂಜೆ ಮಾಡೋದಿತ್ತಲ್ವ, ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿನೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೊಸ್ಲೆಲ್ಲ ಮೊದಲೇ ಒಂದು ಸಾರಿ ಮೇಯ್ನ್ ಡೋರ್ನ ಮತ್ತು ಹೊಸ್ಲು ಬಾಗಿಲು ಎಲ್ಲ ಒರೆಸ್ಕೊಂಡು ಹೋಗಿದ್ದೆ. ಇವಾಗ ಅರಿಶಿನ ಜೊತೆಗೆ ಸ್ವಲ್ಪ ನಾನು ಭೀಮಸೇನಿ ಕರ್ಪೂರ ಅಥವಾ ಪಚ್ಚ ಕರ್ಪೂರ ಯಾವುದ್ರಲ್ಲಾದರೂ ಒಂದರಲ್ಲಿ ಒಂದು ಚೂರು ಪಚ್ಚ ಕರ್ಪೂರನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಪುಡಿ ಮಾಡಿ. ಇನ್ನು ಅದಕ್ಕೆ ಸ್ವಲ್ಪ ಶ್ರೀಗಂಧದ ಪುಡಿ ಇದ್ದರೆ ಚೂರು ಶ್ರೀಗಂಧದ ಪುಡಿ ಹಾಕ್ತೀನಿ, ರೋಸ್ ವಾಟ್ರು ಮತ್ತು ಅರಿಶಿನ ಇಷ್ಟನ್ನು ಮಿಕ್ಸ್ ಮಾಡಿ ಹೊಸ್ಲಿಗೆ ಹಚ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಘಮ ಮಾತ್ರ. ಆ ಘಮ ದಿನ ಪೂರ್ತಿ ಇರುತ್ತೆ. ಆಮೇಲೆ ಮಾರನೇ ದಿನ ನಾವು ರಂಗೋಲಿ ಏನು ತೆಗಿತೀವಲ್ವ ಹೊಸ್ಲು ಮಾರನೇ ದಿನದ ಪೂಜೆಗೆ, ಆವತ್ತು ಸಹ ಆ ವಾಸನೆ ಹಾಗೇ ಇರುತ್ತೆ. ಇನ್ನು ಈ ಕಲಿಸ್ಕೊಂಡಿರ್ತಕ್ಕಂಥ ಅರಿಶಿನ ಎಲ್ಲದನ್ನು ಬಾಗಿಲಿಗೆ ಬೆಳೆದು ನಾನು ಚಿಕ್ಕದಾಗಿ ಬೆರಳಲ್ಲೇ ಒಂದು ಸ್ವಲ್ಪ ಈ ರೀತಿ ಡಿಸೈನ್ ಮಾಡಿಕೊಂಡೆ. ರಂಗೋಲಿ ಸಹ ಹಾಕ್ತೇನೆ ಆಮೇಲೆ, ಆದರೆ ಬೆರಳಲ್ಲಿ ಈ ರೀತಿ ಹೊಸ್ಲನ್ನ ಡಿಸೈನ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾಡಿಕೊಂಡೆ ಅಷ್ಟೇ. ನಾನು ಇದನ್ನು ಬೇರೆ ವೀಡಿಯೋನಲ್ಲಿ ನೋಡಿನೇ ಕಲ್ತಿದ್ದು, ಹಾಗಾಗಿ ಅವಾಗವಾಗ ಈ ರೀತಿ ಡಿಸೈನ್ ಮಾಡ್ತಾ ಇರ್ತೀನಿ. ಇನ್ನು ಅರಿಶಿನ ಕುಂಕುಮ ಸಹ ಇಟ್ಟೆ. ಮಧ್ಯದಲ್ಲಿ ಈ ಮನೆಯಲ್ಲಿ ಆಲ್ಮೋಸ್ಟ್ ಓನರ್ಗಳೇ ಹೊಸ್ಲಿಗೆ ಕಾಯಿನ್ ಓಡಿಸಿದ್ರು. ಲಾಸ್ಟ್ ಟೈಮ್ ಇದ್ದಿದ್ದ ಮನೆಯಲ್ಲಿ ಈ ರೀತಿ ಇರಲಿಲ್ಲ. ಈ ಸಾರಿದು ಚೆನ್ನಾಗಿದೆ. ಇದು ಸ್ವಾಮಿ ಅವರ ಮನೆ ಅಲ್ವಾ, ಚೆನ್ನಾಗಿ ಮಾಡಿಸಿದ್ದಾರೆ ಹೊಸ್ಲುಗಳನ್ನೆಲ್ಲ. ಇನ್ನು ಹೊಸ್ಲು ಪೂಜೆ ಮಾಡಬೇಕಾದ್ರೆ ರಂಗೋಲಿಗಳನ್ನೆಲ್ಲ ಹಾಕ್ಕೊಂಡೆ. ನಾನು ಯಾವಾಗಲೂ ರಂಗೋಲಿ ಹಾಕಬೇಕಾದ್ರೆ ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆನೂ ಸೇರಿ 24 ಗೆರೆಗಳನ್ನ ಹಾಕಿರ್ತೀನಿ. ಅಂದರೆ ಒಂದು ಕಡೆ 12, ಇನ್ನೊಂದು ಕಡೆ 12. ಅದಾದಮೇಲೆ ಶಂಖ ಚಕ್ರ ಹಾಕ್ತೀನಿ. ಶಂಖ ಚಕ್ರ ಪಕ್ಕ 2 ಸ್ವಸ್ತಿಕನ ಹಾಕ್ತೀನಿ. ನಡು ಮಧ್ಯೆ ಶ್ರೀಂ ಅಂತ ನಾನು ಬರಿತೀನಿ ಬೀಜಾಕ್ಷರಿ ಮಂತ್ರನ, ಇಲ್ಲ ಅಟ್ಲೀಸ್ಟ್ ಶ್ರೀ ಅಂತನಾದರೂ ಬರಿತೀನಿ. ಅದೆಲ್ಲ ಶಂಖಚಕ್ರಕ್ಕೆ, ಸ್ವಸ್ತಿಕ ಚಿಹ್ನೆಗೆ ಮತ್ತು ಶ್ರೀ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರಕ್ಕೆ ನಾನು ಅರಿಶಿನ ಕುಂಕುಮವನ್ನು ಇಟ್ಟೆ, ಗಂಧವನ್ನು ಸಹ ಇಟ್ಟೆ. ಇನ್ನು ಹೊಸ್ಲು ಈಚೆ ನಾನು ಓಬಿರಾಯಿನ ಕಲದ ರಂಗೋಲಿ ಅಂತಾರಲ್ರಿ, ಇದನ್ನೆಲ್ಲರೂ ಸೈಡಲ್ಲಿ ಹಾಕ್ತಾರೆ. ಈಗ ಬಿಡಿ ಬಾರ್ಡರ್ ರಂಗೋಲಿ ಅಂತ ಸಿಕ್ಕಾಪಟ್ಟೆ ವಿಡಿಯೋಸ್ ಇದ್ದಾವೆ, ಬಟ್ ಅದನ್ನೆಲ್ಲ ಹಾಕೋಷ್ಟು ನಿಧಾನವಾಗಿ ಟೈಮ್ ಇರಲಿಲ್ಲ. ಹಾಗಾಗಿ ಇದನ್ನೇ ತುಂಬ ಸಿಂಪಲ್ಲಾಗಿ ನಾನು ಬಳಸ್ಕೊಂಡೆ. ಇನ್ನು ಈ ರಂಗೋಲಿನೇ ನಾವು ಚಿಕ್ಕವರಿಂದಾಗಿಂದನೂ ಕಲ್ತ್ಕೊಂಡು ಬಂದಿರೋದಲ್ವ. ಯಾವ ಮನೆ ಮುಂದೆ ನೋಡಿದರೂ ಇದು ಒಂದು 3 ಗಾಲಿ ರಂಗೋಲಿ ಅಂತೆಲ್ಲ ಆಡ್ಕೋತಾ ಇದ್ದರು. ಹಾಗೆಲ್ಲ ಮಾಡ್ತಾಯಿದ್ದಿದ್ದು. ಬಟ್ ಇವಾಗ ಅನಿಸುತ್ತೆ ಈ 3 ಗಾಲಿ ಎಲ್ಲ 1 ಗಾಲಿ ರಂಗೋಲಿನೇ ಬಿಡೋದಕ್ಕೆ ಬರ್ತಾಯಿಲ್ಲ ನಮ್ಮಂಥ ಹೆಣ್ಮಕ್ಳಿಗೆ. ನೋಡಿ ಕಲಿತಾ ಇದ್ದೀವಿ. ನಾನು ತುಂಬ ಚಿಕ್ಕವಳಿರ್ತಾನೆ ನಾನು ಈ ರಂಗೋಲಿಗಳಾಗಲಿ ಪೂಜೆಗಳಲ್ಲಿ ತುಂಬ ಆಸಕ್ತಿಯಿಂದ ಅಜ್ಜಿ ತಾತನ ಹತ್ರ ಬೆಳೆದಿರೋ ಹುಡುಗಿ ನಾನು. ಹಾಗಾಗಿ ತಾತ ತುಂಬ ಆಧ್ಯಾತ್ಮಿಕತೆಯ ಒಲವು ಜಾಸ್ತಿ ಅವರಿಗೆ. ಹಾಗಾಗಿ ಆಧ್ಯಾತ್ಮದ ಕಡೆಗೆ ಜಾಸ್ತಿ ಅವರಿಗೆ ಇಷ್ಟ ಇತ್ತು. ಹಾಗಾಗಿ ಅವರು ಅದೆಲ್ಲ ಮಾಡ್ತಾಯಿದ್ದು ನೋಡ್ತಾ ಬೆಳೆದಿರೋದ್ರಿಂದ ನನಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟ್ ಅಷ್ಟೇ. ಇನ್ನು ಮಧ್ಯಕ್ಕೆ ಲಕ್ಷ್ಮೀ ಪಾದಗಳನ್ನೆಲ್ಲ ಬಿಡಿಸಿ ರಂಗೋಲಿನ ಕೂಡ ಹಾಕ್ತಾ ಇರ್ತೀನಿ. ಇವತ್ತು ಟೈಮ್ ಆಗಲಿಲ್ಲ, ಅದಕ್ಕೆ ತುಂಬ ಸರಳವಾಗಿಯೇ ಎಲ್ಲ ಮಾಡಿದೆ. ದೇವ್ರ ಮುಂದೆ ಲಕ್ಷ್ಮೀ ಪಾದುಕೆಗಳನ್ನ ಬಿಡಿಸಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದರೆ ಆಯಿತು ಅಂತ ಹೇಳಿ. ಇನ್ನು ಹೊಸ್ಲು ಪೂಜೆ ಆಗಿಂದೆ ದೀಪಗಳನ್ನ ಹಚ್ತೀನಿ. ದಿನ ಆಗದೆ ಇದ್ರೂ ಅಮಾವಾಸ್ಯೆ, ಪೌರ್ಣಮಿ ಅಥವಾ ವಿಶೇಷ, ನಿಮ್ಗೆ ಯಾವತ್ತು ವಿಶೇಷ ಅನಿಸುತ್ತಲ್ಲ ಆವತ್ತಿನ ದಿನನಾದರೂ ಹಚ್ಚಿ. ಅಟ್ಲೀಸ್ಟ್ ದೀಪ ಹಚ್ಚಿ ಆ ದಿನ ಆದರೂ ವಿಶೇಷ ಅಂತ ಅನಿಸುತ್ತೆ. ವಿಶೇಷವಾಗಿರೋ ದಿನ ಬಂದ ಮೇಲೆ ಹಚ್ಚೋದಕ್ಕಿಂತ ದೀಪನ ಹಚ್ಚಿ ಆವತ್ತೇ ನಿಮಗೆ ವಿಶೇಷ ಅಂತ ಅನಿಸುತ್ತೆ. ನನಗೂ ಕೂಡ ಹೀಗೇ ಅರ್ಲಿ ಮಾರ್ನಿಂಗ್, ಈವ್ನಿಂಗ್ ಯಾವಾಗಲಾದರೂ ಆಗಲಿ ಮನೆ ಮುಂದೆ ಈ ರೀತಿ ದೀಪ ಹಚ್ಚಿದಾಗ, ಇಲ್ಲ ದೀಪಗಳನ್ನ ಹಚ್ಚಿಬಿಟ್ಟು ಕುತ್ಕೊಂಡು ಆ ದೀಪಗಳನ್ನೇ ನೋಡ್ತಾ ಏನೋ ಇರುತ್ತೆ ಸಮಯ ಕಳೆಯೋದಿದೆಯಲ್ಲ, ತುಂಬ ಅಂದರೆ ತುಂಬಾ ಆ ವೈಬ್ರೇಷನ್ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಎಲ್ಲರೂ ನಿಂಬೆಹಣ್ಣು ಕಟ್ ಮಾಡಿ ಹೊಸ್ಲಿಗೆ ಇಡ್ತಾರೆ. ಕೆಲವರು ಇಡಬಾರ್ದು ಅಂತ ಹೇಳ್ತಾರೆ. ನಮ್ಮನೆ ಅಕ್ಕಪಕ್ಕ ಇರೋರು ಒಂದೊಂದು ರೀತಿ ಹೇಳಿದರು. ಅದು ಅವರವರ ತಿಳುವಳಿಕೆಗೆ ಬಿಟ್ಟಿದ್ದು. ಯಾಕೆಂದರೆ ನಾವು ತುಂಬ ಚಿಕ್ಕಂದಿನಿಂದ ಈ ರೀತಿ ಮಾಡ್ಕೊಂಡು ಬರ್ತಿದ್ವಿ. ಈ ಅರಿಶಿನ ಕುಂಕುಮ ಇಟ್ಟರು ನಿಂಬೆಹಣ್ಣನ್ನು ನೋಡಿದ್ರೆ ಕೆಲವರು ಭಯನೇ ಬಿದ್ದುಬಿಟ್ರು. ಇಲ್ಲಿ ಗೊತ್ತಿಲ್ಲ ನನಗೆ ಅದು ಯಾಕೇನು ಅಂತ. ಅವರು ಹಿಂದಿಯವರು, ಹಾಗಾಗಿ
ನನಗೆ ಗೊತ್ತಿಲ್ಲ ಎಲ್ಲರೂ ಹಾಗೇನಾ ಅಥವಾ ಕೆಲವೊಬ್ಬರು ಹೀಗೇನಾ ಗೊತ್ತಿಲ್ಲ. ಬಟ್ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಯಾಕೋ ಮಾಡಬಾರ್ದು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಇಡ್ತೀನಿ. ಹಾಗಾಗಿ ನಾನು ಇವತ್ತು ಸಹ ಇಟ್ಟೆ. ಇನ್ನು ಅರಿಶಿನ ಒಂದು ಕಡೆಗೆ ಅರಿಶಿನ, ಒಂದು ಕಡೆಗೆ ಕುಂಕುಮ ಹಚ್ಚಿದೆ. ಹೀಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ, ಅಂದರೆ ಬಲಗಡೆ ಇರೋದನ್ನು ಎಡಕ್ಕಿಟ್ಟೆ, ಎಡಗಡೆ ಇರೋದನ್ನು ಬಲಗಡೆಗಿಟ್ಟೆ. ಹಾಗೆ ಇಟ್ಟು ನಾನು ಪೂಜೆ ಕೂಡ ಮುಗಿಸ್ದೆ. ಇನ್ನು ಈ ಪೂಜೆ ಮಾಡಬೇಕಾದ್ರೆ ನನಗೆ ಬಂದಿದ್ದು ಒಂದು, ಈ ಥರ ದಿನ ಒಂದಕ್ಕೂ ಎದ್ದು ಧನುರ್ಮಾಸದಲ್ಲಿ ಪೂಜೆ ಮಾಡಬೇಕಾ, ಪರವಾಗಿಲ್ಲ, ನಿಮ್ಗೆ ಯಾವತ್ತು ಅನಿಸುತ್ತೆ ಆವತ್ತು ಮಾಡಿ. ಯಾಕೆ ಅಂತಂದರೆ ಪೂಜೆ ಆಗಲಿ ಆಮೇಲಿಂದ ಏನು ಈ ಕೆಲಸಗಳಾಗಲಿ ಮನಸ್ಸಿಂದ ಮಾಡಬೇಕು. ಆವಾಗ ಅದ್ರ ಫಲ ಬೇಗನೆ ಸಿಗುತ್ತೆ. ಒಂದು ನಮಗೆ ಖುಷಿ ಅಂತ ಅನ್ನಿಸ್ಬೇಕು, ನಮ್ಗೆ ಮಾಡ್ತಿದ್ದೀವಿ, ಅಯ್ಯೋ ಮಾಡಬೇಕಲ್ಲ ಬೆಳಗ್ಗೆ ಎದ್ದು ಅಂತಲ್ಲ, ಮಾಡಿ. ಸುಮಾರು ಜನ ನನಗೆ ಸಿಟಿನಲ್ಲಿ ಕೇಳ್ತಾರೆ, ಅಷ್ಟೊತ್ತಿಗೆ ಎದ್ದೇಳ್ತೀಯಲ್ಲಮ್ಮ, ಏನಮ್ಮ ಮಾಡ್ತೀಯಾ ಬೇಗ ಎದ್ದು, ಏನಮ್ಮ ಮಾಡ್ತೀಯಾ ಬೇಗ ಎದ್ದು ಅಂತ. ಆದರೆ ನಂಗೆ ಗೊತ್ತಿಲ್ಲ, ನನಗೆ ಇವತ್ತಿನ ಅಭ್ಯಾಸ ಅಲ್ಲ ಇದು, ಒಂದು 15ರಿಂದ 16 ವರ್ಷದ ಅಭ್ಯಾಸ ಇದು. ನಾನು ತುಂಬ ಬೇಗ ಎದ್ದೇಳ್ತಿದ್ದು, ಬೆಳಗ್ಗೆ ಪ್ರಾಕ್ಟೀಸ್ಗೆ ಹೋಗ್ತಿದ್ದು, ಬಂದು ಮತ್ತೆ ಮನೆ ಕೆಲಸ ಮುಗಿಸಿ ಸ್ಕೂಲ್ಗೆ ಹೋಗ್ತಿದ್ದು, ಆಮೇಲೆ ಕಾಲೇಜಿಗೆ ಸೇರ್ಕೊಂಡಿದ್ದೆ, ಕಾಲೇಜಿಗೆ ಹೋಗ್ತಾಯಿದ್ದು. ಇನ್ನು ಗಂಡನ ಮನೆಗೆ ಮದುವೆ ಆಗಿ ಬಂದಿಂದೆ ಕೇಳ್ತೀರಾ, ಬೇಗ ಎದ್ದೇಳಲೇಬೇಕು. ಅದರಲ್ಲೂ ಯಜಮಾನ್ರು ಆಫೀಸ್ಗೆ ಹೋಗೋರಾದರೆ 8 ಗಂಟೆ ಒಳಗಡೆ ಹೋಗೋರು ಇದ್ದರೆ ಮನೆಯಲ್ಲಿ 8 ಗಂಟೆ ಒಳಗಡೆ ಸ್ಕೂಲಿಗೆ ಹೋಗೋ ಮಗ ಇದ್ದಾನೆ, 8 ಗಂಟೆ ಒಳಗಡೆ ಆಫೀಸಿಗೆ ಹೋಗೋ ಗಂಡ ಇದ್ದಾರೆ. ನನ್ನ ಅಭ್ಯಾಸ ನನಗೆ ನಿಜವಾಗ್ಲೂ ದೇವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಇದು ಮುಂಚಿತವಾಗಿಯೇ ನನಗೆ ಅಭ್ಯಾಸವಾಗಿ ಬಂತು. ನಿಜವಾಗ್ಲೂ ನನಗೆ ಆವಾಗ ಕಷ್ಟ ಅನಿಸೋದು, ಒಂದು ಸ್ವಲ್ಪ ದಿನ ಅಭ್ಯಾಸವಾಗೋವರೆಗೂ. ಇವಾಗ ನಿಜವಾಗ್ಲೂ ಇದೆಲ್ಲ ಆಗಿದ್ದು ಒಳ್ಳೆಯದಕ್ಕಿನ ಅಂತ ಅನಿಸುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದು ಕೂಡ ಒಳ್ಳೆಯದಕ್ಕೆ ಅಂತ. ಕೊನೆಗೆ ನನಗೆ ಲಕ್ಷ್ಮೀ ಪಾದನ ಬಿಡಿಸದೇ ಇರೋದಕ್ಕಾಗಲಿಲ್ಲ. ಹಾಗಾಗಿ ನಾನು ರಂಗೋಲಿನಲ್ಲಿ ಲಕ್ಷ್ಮೀ ಪಾದನ ಬಿಡಿಸಿದೆ. ಈಗಿತ್ತು ನಮ್ಮನೆ ಹೊಸಲು ರಂಗೋಲಿ, ಅಂಗಳದ ಮುಂದಿನ ಒಂದು ಚಿಕ್ಕದಾಗಿರ್ತಕ್ಕಂಥ ರಂಗೋಲಿ ಹಾಕ್ಕೊಂಡೆ. ಅಲ್ಲೂ ಕೂಡ ಈ ರೀತಿಯಾಗಿ ಬಿಡಿಸಿದೆ. ಮಿಸ್ಸಾಗಿ ಲಕ್ಷ್ಮಿ ಹೊರಗಡೆ ಹೋಗೋ ರೀತಿಯಲ್ಲಿ ಪಾದ ಹಾಕ್ಬಿಟ್ಟಿದ್ದೀನಿ. ಇನ್ನು ಅಡುಗೆ ಮಾಡೋದನ್ನು ಮರೆಯೋದಕ್ಕಾಗಲ್ಲ ಅಲ್ವಾ. ಅಲ್ಲಿ ಪೂಜೆ ಕೆಲಸ ಇನ್ನೂ ಇತ್ತು. ಅಂದರೆ ಹೊಸ್ಲಿಗೆ ನಾನು ಧೂಪ ಹಿಡ್ದಿರಲಿಲ್ಲ, ದೇವ್ರ ಮುಂದೆ ದೀಪ ಹಚ್ಚಿರಲಿಲ್ಲ, ಮತ್ತು ಜೊತೆಗೆ ಇನ್ನು ಕರ್ಪೂರ ಕಸ ಬೆಳಗಿರಲಿಲ್ಲ. ಇಲ್ಲಿ ಸ್ವಲ್ಪ ಒಳಗಡೆ ಬಂದು ಹಾಲನ್ನು ಬಿಸಿಗಿಟ್ಟು ಅನ್ನಕ್ಕಿಟ್ಟು ಮತ್ತೆ ನಾನು ಪೂಜೆನ ಮುಂದುವರಿಸ್ಕೊಂಡೆ. ಯಾಕೆಂದರೆ ಇದ್ಲು ಇನ್ನೂ ರೆಡಿಯಾಗಿರಲಿಲ್ಲ, ಮೀನ್ಸ್ ಕೆಂಡ ಬೇಕಲ್ವಾ, ಏನು ಸಾಂಬ್ರಾಣಿ ಹಾಕೋದಕ್ಕೆ. ಹಾಗಾಗಿ ರೆಡಿಯಾಗಿರಲಿಲ್ಲ ಅಂತ ನಾನು ಸಾಂಬ್ರಾಣಿನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಅಂದರೆ ಕೆಂಡನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ಕಡೆ ಒಲೆ ಮೇಲೆ ಏನಾದರೂ ರೆಡಿ ಮಾಡಿ ಇಟ್ಬಿಡೋಣ, ಅದು ನನ್ನ ಪೂಜೆ ಆಗೋ ಅಷ್ಟೊತ್ತಿಗೆ ಅಲ್ಲೂ ಕೂಡ ಆಗುತ್ತೆ, ಲೇಟ್ ಆಗಲ್ಲ ಬಾಕ್ಸ್ ಕಟ್ಟೋದಕ್ಕೆ ಅಂತ ಹೇಳಿ ನಾನು ರೆಡಿ ಮಾಡಿದೆ. ಹೊಸ್ಲಿಗೆಲ್ಲ ಹೂವಿನ ಅಲಂಕಾರ ಇಟ್ಟೆ. ಅಮಾವಾಸ್ಯೆ ಆಗಿರೋದ್ರಿಂದ ರೆಡ್ ಹೂವನ್ನೇ ಬಳಸಬೇಕು ಅಂತಾರೆ. ಮತ್ತು ಜೊತೆಗೆ ಶಾವಂತಿಗೆನೂ ಇತ್ತು, ಕೆಂಪು ಗುಲಾಬಿ ಮತ್ತು ಹಳದಿ ಶಾವಂತಿಗೆ ಎರಡನ್ನೂ ಸಹ ಇಟ್ಟು ನಾನು ಪೂಜೆನ ಮಾಡಿದೆ. ಆ ಕಡೆ ಅನ್ನ ಆಗೋ ರೀತಿ ಆಗ್ತಾಯಿತ್ತು, ಹಾಲು ಕೂಡ ಬಿಸಿ ಆಗ್ತಾಯಿತ್ತು. ಈ ಕಡೆ ನಾನು ಪೂಜೆ ಸಹ ಮಾಡಿಕೊಂಡೆ. ಇನ್ನು ಮಿಸ್ ಮಾಡಿದ್ದೇನು ಅಂತ ಅಂದರೆ ಹೊಸ್ಲಿಗೆ ಕೆಂಪಾರ್ತಿನ ಬೆಳಗೋದು, ಬೆಳಗ್ಗೆ ಅಥವಾ ಸಂಜೆ. ಮಾಮೂಲಿಯಾಗಿ ನಾನು ಪೂಜೆ ಮಾಡೋ ಹೊತ್ತಲ್ಲೇ ಕೆಂಪಾರ್ತಿನ ಬೆಳಗ್ಗೆ ಕಾಯಿನ ಹೊಡಿತೀನಿ. ಆದರೆ ಇವತ್ತು ನನ್ನ ಮಕ್ಕಳಿಬ್ಬರು ನನ್ನ ಎದುರುಗಡೆನೇ ಇದ್ದಿದ್ದರಿಂದ ಮಕ್ಕಳನ್ನ ಎದುರಿಗೆ ಇಟ್ಕೊಂಡು ಹೊಸ್ಲಿಗೆ ಕೆಂಪಾರ್ತಿ ಮಾಡಬಾರ್ದು ಅಂತಾರೆ. ಎಷ್ಟು ಹೇಳಿದರೂ ಒಳಗಡೆ ಹೋಗಲಿಲ್ಲ. ನಿಜವಾಗ್ಲೂ ನನಗೂ ಸಹ ಟೈಮ್ ಆಗ್ತಾಯಿತ್ತು. ಹಾಗಾಗಿ ನಾನು ಹೊಸ್ಲಿಗೆ ಕೆಂಪಾರ್ತಿನ ಈ ಸಾರಿ ಸ್ಕಿಪ್ ಮಾಡಿದೆ. ಇನ್ನು ನೈವೇದ್ಯಕ್ಕೆ ಬೆಲ್ಲ ಮತ್ತು ಅನ್ನನ ಇಟ್ಟಿದ್ದೆ. ಯಾಕೆಂದರೆ ಸರಳವಾಗಿ ನನಗಾಗಿದ್ದು ಅದೇನೆ. ಇನ್ನು ಹೂವೆಲ್ಲ ಬಿಡಿ ಹೂವನ್ನೇ ತರೋದು, ಹೂವನ್ನು ಕಟ್ಟಿ ಕಳಶಕ್ಕೆ ಮತ್ತು ದೇವ್ರ ಫೋಟೋಗಳಿಗೆ ಹಾಕ್ತೆ. ನಾನು ನಮ್ಮನೆ ದೇವ್ರ ಫೋಟೋ ಇಟ್ಟಿಲ್ಲ, ಯಾಕಂತಂದರೆ ದೊಡ್ಡದಾಗಿ ಫೋಟೋ ಬರೆಸ್ಬೇಕನ್ನೋದು ನನಗಿದೆ. ಹಾಗಾಗಿ ಅದು ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ, ಹಾಗೇ ಬಿಟ್ಟು ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಇನ್ನು ಡೋರ್ ಮೇಲೆ ಸ್ವಸ್ತಿಕ ಚಿಹ್ನೆನ ಅಮಾವಾಸ್ಯೆ ಬಂದಾಗ ರೆಡ್ ಮತ್ತು ಹುಣ್ಣಿಮೆ ಬಂದಾಗ ಎಲ್ಲೋ, ಅಂದರೆ ಅಮಾವಾಸ್ಯೆ ಬಂದಾಗ ಕುಂಕುಮದಿಂದ, ಹುಣ್ಣಿಮೆ ಬಂದಾಗ ಅರಿಶಿಣದಿಂದ ನಾನು ಬಳಿತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಅಮಾವಾಸ್ಯೆ ದಿನದ ಬ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹೋಗಿ ಬರ್ತೀನಿ.